ಕಿಶೋರ ಭಾರತದ 11ನೇ ಅಧ್ಯಾಯ ಮದ್ದಾನೆಗಳಿಗೂ ಗುದ್ದು ಕೊಟ್ಟ ಮುಗ್ಧರು. ಇದರ 2ನೆಯ ಉಪ ಅಧ್ಯಾಯ ಭಗವದ್ಗೀತೆ. ಖಾಂಡವನ ದಹನ ಕಾಲದಲ್ಲಿ ಅಗ್ನಿಯು ತನಗೆ ಅನುಗ್ರಹಿಸಿದ ದಿವ್ಯ ರಥವನ್ನೇರಿ ಅರ್ಜುನನು ರಣಾಂಗಕ್ಕೆ ಬಂದನು. ಪರಮವಂದ್ಯನಾದ ಶ್ರೀಕೃಷ್ಣನೇ ಆ ರಥದ ಸಾರಥಿ. ರಥದ ಕುದುರೆಗಳು ಅಚ್ಚ ಬಿಳಿಯ ಬಣ್ಣದವು. ರಥಧ್ವಜವು ಅರುಣವರ್ಣವನ್ನು ಹೊಂದಿದ್ದಿತು. ಆ ಧ್ವಜದಲ್ಲಿ ಗದಾಧಾರಿಯಾದ ಆಂಜನೇಯನು ಉಪಸ್ಥಿತನಿದ್ದನು. ಎರಡೂ ಸೈನ್ಯಗಳು ಸಜ್ಜಾದ ನಂತರ ಯುದ್ಧ ಪ್ರಾರಂಭಕ್ಕೆ ಮುಂಚೆ ಭೀಷ್ಮನು ಗಟ್ಟಿಯಾಗಿ ಸಿಂಹನಾದ ಮಾಡಿ ಶಂಖವನ್ನು ಊದಿದನು. ಅದನ್ನು ಕೇಳಿದ ಕೂಡಲೇ ಕೌರವ ಸೇನೆಯಿಂದ ಸಾವಿರಾರು ಶಂಖಗಳು, ರಣಭೇರಿಗಳು, ಪಣವ, ಆನಕ, ಗೋಮಕಗಳೆಂದ ರಣವಾದ್ಯಗಳು ಮೊಳಗಿಸಲ್ಪಟ್ಟವು. ಆನಂತರ ಪಾಂಡವರ ಸೇನೆಯವರು ತಮ್ಮ ಶಂಖಗಳನ್ನು ಊದಿದರು. ಶ್ರೀಕೃಷ್ಣನು ಪಾಂಚಜನ್ಯವನ್ನು, ಅರ್ಜುನನು ದೇವದತ್ತವನ್ನು, ಯುಧಿಷ್ಠಿರನು ಅನಂತ ವಿಜಯವನ್ನು, ಭೀಮನು ಪೌಂಡ್ರವನ್ನು, ನಕುಲನು ಸುಘೋಷವನ್ನು, ಸಹದೇವನು ಮಣಿಪುಷ್ಪಕವನ್ನು ಊದಿದರು. ದೃಷ್ಟದ್ಯುಮ್ನನು, ಸಾತ್ಯಕೆಯು, ಚೇಕಿತಾನನು, ದೃಪದನು, ವಿರಾಟನು, ಅಭಿಮನ್ಯುವು, ಉಪಪಾಂಡವರು ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಯುದ್ಧ ಮಾಡಲು ಸಿದ್ಧರಾಗಿ ನಿಂತಿರುವ ತನ್ನ ಶತ್ರುಪಕ್ಷದ ಪ್ರಮುಖರನ್ನೊಮ್ಮೆ ಅರ್ಜುನನು ನೋಡಬಯಸಿದನು. ತನ್ನ ರಥವನ್ನು ಯುದ್ಧರಂಗದ ಮಧ್ಯದಲ್ಲಿ ನಿಲ್ಲಿಸುವಂತೆ ಶ್ರೀಕೃಷ್ಣನಿಗೆ ಹೇಳಿದನು. ಶ್ರೀಕೃಷ್ಣನ ರಥವನ್ನು ಅಲ್ಲಿ ನಿಲ್ಲಿಸಿದನು. ಅರ್ಜುನ ಸುತ್ತಲೂ ಕಣ್ಣು ಹಾಯಿಸಿದನು. ನೋಡುತ್ತಾನೆ, ಅಲ್ಲಿ ಕಾಣುವವರಾದರೂ ಯಾರು? ತನ್ನ ಅಣ್ಣ ತಮ್ಮಂದಿರಾದ ದುರ್ಯೋಧನ, ದುಶ್ಯಾಸನಾದಿಗಳು, ತಾತನಾದ ಭೀಷ್ಮ, ಗುರುಗಳಾದ ಕೃಪದ್ರೋಣರು, ಒಡನಾಡಿಯಾದ ಅಶ್ವತ್ಥಾಮ, ಮಾವನಾದ ಶಲ್ಯ. ಹಬ್ಬಬ್ಬಾ, ಇವರನ್ನು ಎದುರಿಸಬೇಕೆ? ಇವರನ್ನು ಕೊಂದು ಗಳಿಸಿದ ರಾಜ್ಯವನ್ನು ತಾವು ಆಳಬೇಕೆ? ಅಯ್ಯೋ, ಎಂತಹ ಅನ್ಯಾಯವನ್ನು ಮಾಡುತ್ತಿದ್ದೇನೆ ಎಂದು ಸಂಕಟಪಟ್ಟುಕೊಂಡ. ಆನಂತರ ಕೃಷ್ಣನಿಗೆ ತನ್ನ ಮನದ ಅಳಲನ್ನು ತಿಳಿಸಿ, ಶ್ರೀಕೃಷ್ಣ, ನಾನು ಯುದ್ಧ ಮಾಡುವುದಿಲ್ಲ ಎಂದು ಹೇಳಿ ಗಾಂಡೀವವನ್ನು ಕೆಳಗೆ ಹಾಕಿ ಸುಮ್ಮನೆ ಕುಳಿತುಬಿಟ್ಟ. ಅರ್ಜುನನ ಮಾತು ಕೇಳಿ ಕೃಷ್ಣನಿಗೆ ನಗು ಬಂತು. ಎಂತಹ ಪರಾಕ್ರಮಿಗಳೂ ಸಹ ಕೆಲವು ಸಮಯದಲ್ಲಿ ಯಾವ ರೀತಿ ಮನೋವಿಕಾರಕ್ಕೆ ತುತ್ತಾಗುತ್ತಾರಲ್ಲ, ಎಷ್ಟು ವಿಚಿತ್ರವಾಗಿ ವರ್ತಿಸುತ್ತಾರೆ. ಇದೇ ಅರ್ಜುನನು ಹಿಂದೆ ವಿರಾಟನಗರದಲ್ಲಿ ಈ ಕುರುಸೇನೆಯನ್ನು ಎದುರಿಸಿರಲಿಲ್ಲವೇ? ಈಗೇಕೆ ವ್ಯಾಮೋಹವನ್ನು ಆವರಿಸಿದೆ ಎಂದುಕೊಂಡ. ಆನಂತರ ಅರ್ಜುನನನ್ನು ಉದ್ದೇಶಿಸಿ ಮಾತನಾಡಲಾರಂಭಿಸಿದ. ಅರ್ಜುನ, ನಿನ್ನ ಮಾತನ್ನು ಕೇಳಿ ನನಗೆ ಆಶ್ಚರ್ಯವಾಗುತ್ತಿದೆ. ಉತ್ತಮರಿಗೆ ಅಪಕೀರ್ತಿಯನ್ನು ತರುವ ಇಂತಹ ವ್ಯಾಮೋಹ ನಿನಗೇಕೆ ಹುಟ್ಟಿತು? ಧೀರನಾದವನಿಗೆ ಯುದ್ಧದಲ್ಲಿ ಹೋರಾಡುವುದೇ ಭೂಷಣ. ಗೆದ್ದರೆ ರಾಜ್ಯದ ವೈಭವ ಪ್ರಾಪ್ತವಾಗುತ್ತದೆ, ಸೋತು ಮಡಿದರೆ ವೀರಸ್ವರ್ಗ ಸಿಗುತ್ತದೆ. ಈಗೊಂದು ವೇಳೆ ನೀನು ಯುದ್ಧದಿಂದ ವಿಮುಖನಾಗಿ ಕುರುಸೇನೆಯನ್ನು ಕೊಲ್ಲದೆ ಬಿಟ್ಟು ಬಿಡುತ್ತೀಯೇ ಎಂದುಕೊಳ್ಳೋಣ. ಆಗ ಇವರೆಲ್ಲ ಶಾಶ್ವತವಾಗಿ ಜೀವಿಸಿರುತ್ತಾರೆಯೇ? ಅಥವಾ ನಿನ್ನ ಉದಾರತೆಯಿಂದಾಗಿ ನೀನಾದರೂ ಚಿರಂಜೀವಿಯಾಗಿರುತ್ತೀಯ? ಖಂಡಿತ ಇಲ್ಲ. ಹುಟ್ಟಿದವನಿಗೆ ಸಾವು ತಪ್ಪದು. ಆದ್ದರಿಂದ ಸಾವಿಗಾಗಿ ಶೋಕಿಸುವುದು ಸರಿಯಲ್ಲ. ಅರ್ಜುನ, ಸಾವು ಬರುವುದು ನಮ್ಮ ಹೊರದೇಹವಾದ ಶರೀರಕ್ಕೆ ಮಾತ್ರ. ಆದರೆ ಶರೀರದೊಳಗಿನ ಆತ್ಮ ಸಾಯುವುದಿಲ್ಲ. ಅದು ಅಮರವಾದದ್ದು. ನಾವು ಹಳೆಯ ಬಟ್ಟೆಯನ್ನು ಬಿಸುಟು ಹೊಸದನ್ನು ಉಟ್ಟುಕೊಳ್ಳುವಂತೆ ಆತ್ಮ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಸೇರಿಕೊಳ್ಳುತ್ತದೆ. ಈ ಯುದ್ಧದಲ್ಲಿ ನಿನ್ನ ಬಾಣಗಳಿಂದ ಕೌರವರ ದೇಹಗಳು ಮಾತ್ರ ಅವಸಾನ ಹೊಂದುತ್ತವೆ ಹೊರತು ಅವರ ಆತ್ಮಗಳಲ್ಲ. ಅವರ ಆತ್ಮಗಳು ಇನ್ನಾವುದೋ ದೇಹವನ್ನು ಸೇರಿಕೊಂಡು ಅದಕ್ಕೆ ಚೇತನವಾಗುತ್ತವೆ. ಆದುದರಿಂದಲೇ ದುಃಖದಲ್ಲಿ ಉದ್ವಿಗ್ನರಾದ, ಸುಖದಲ್ಲಿ ಆಸಕ್ತಿ ಇಲ್ಲದ, ಕಾಮ ಕ್ರೋಧ ಲೋಭಗಳನ್ನು ಹೊಂದಿಲ್ಲದ ಸ್ಥಿತಪ್ರಜ್ಞರೆನಿಸಿಕೊಂಡವರು ಹುಟ್ಟು ಸಾವುಗಳಿಗಾಗಿ ಸಂತೋಷಿಸುವುದಾಗಲಿ ಶೋಕಿಸುವುದಾಗಲಿ ಇಲ್ಲ. ಯುದ್ಧರಂಗದಲ್ಲಿ ನೀನೂ ಸಹ ಸ್ಥಿತಪ್ರಜ್ಞನಂತೆ ವರ್ತಿಸು. ಅರ್ಜುನ, ಕರ್ಮ ಎಂದರೆ ಕಾರ್ಯ. ಅದು ಬಾಳಿಗೆ ಅಂಟಿಕೊಂಡಿರುವುದು. ಅದನ್ನು ಬಿಡುವಂತಿಲ್ಲ. ಉಸಿರಾಡುವುದು, ಆಹಾರ ಸೇವಿಸುವುದು, ಮಿತ್ರರೊಂದಿಗೆ ಬೆರೆಯುವುದು ಇವೆಲ್ಲವೂ ಸಹಜವಾದ ಕ್ರಿಯೆಗಳಲ್ಲವೇ? ಇದೇ ರೀತಿಯಲ್ಲಿ ನಿನ್ನ ಕರ್ತವ್ಯವನ್ನು ನೀನು ಸಹಜವಾಗಿ ಮಾಡು. ದುಷ್ಟರ ದಮನವೇ ಕ್ಷತ್ರಿಯನಾದ ನಿನ್ನ ಕರ್ತವ್ಯ. ಅವರು ಹಿರಿಯರೆಂದು ಬಂಧುಗಳೆಂದು ಹಿಂಜರಿದರೆ ನೀನು ಕರ್ತವ್ಯಚ್ಯುತನಾಗುತ್ತೀಯೆ. ಆದ್ದರಿಂದ ಯುದ್ಧ ಮಾಡುವುದೇ ನಿನ್ನ ಕರ್ತವ್ಯ. ಅದೇ ನೀನು ಮಾಡಬೇಕಾದ ಕರ್ಮ. ಆದರೆ ಕರ್ಮ ಮಾಡುವವನು ಯಾವುದೇ ಫಲಾಪೇಕ್ಷೆ ಹೊಂದಿರಬಾರದು. ಹಾಗೆ ಫಲ ನಿರೀಕ್ಷೆ ಹೊಂದಿದ್ದರೆ ನೀನು ಮಾಡಿದ ಕರ್ಮ ದೋಷಪೂರಿತವಾಗುತ್ತದೆ. ಆದ್ದರಿಂದ ಫಲಾಪೇಕ್ಷೆ ಇಲ್ಲದೆ ನಿನ್ನ ಕರ್ಮಗಳನ್ನು ಆಚರಿಸು. ಕರ್ಮವನ್ನು ಮಾಡಲು ಮಾತ್ರ ನಿನಗೆ ಅಧಿಕಾರ. ಅದರ ಫಲವನ್ನು ಬೇಡಲು ನಿನಗೆ ಅಧಿಕಾರವಿಲ್ಲ. ಫಲದ ಆಸೆಯಿಂದ ಕರ್ಮ ಮಾಡಬೇಡ, ಅಥವಾ ಫಲ ದೊರೆಯುವುದಿಲ್ಲವೆಂದು ಕರ್ಮವನ್ನು ಬಿಡಲೂ ಬೇಡ. ಆತ್ಮಯೋಗಕ್ಕೂ ಕರ್ಮವೇ ಸಾಧನ.
ಭಕ್ತಿ, ಜ್ಞಾನ, ಸನ್ಯಾಸ ಇವೆಲ್ಲವೂ ಕರ್ಮದಲ್ಲೇ ಸೇರಿವೆ. ತಾನು ಮಾಡಿದ ಕರ್ಮದ ಫಲವನ್ನು ಚಿಂತಿಸದೆ ಸದಾ ಕರ್ಮನಿರತನಾಗಿರುವುದೇ ವಿರಾಗಿ ಅಥವಾ ಕರ್ಮಯೋಗಿ. ಆ ಯೋಗಿಯು ತಪಸ್ವಿಗಳಿಗಿಂತಲೂ ವೇದ ಪಾರಂಗತರಿಗಿಂತಲೂ ಶ್ರೇಷ್ಠನಾದವನು. ಅರ್ಜುನ, ನೀನಾಗಲಿ, ನಾನಾಗಲಿ, ಅಥವಾ ನಮ್ಮ ಸುತ್ತಲೂ ಇರುವ ಬಂಧು ಮಿತ್ರರಾಗಲಿ ಈ ಹಿಂದೆ ಇರಲಿಲ್ಲವೆಂದಲ್ಲ, ಅಥವಾ ಮುಂದೆ ಮತ್ತೆ ಹುಟ್ಟುವುದಿಲ್ಲವೆಂದೂ ಅಲ್ಲ. ಆದರೆ ನಿನಗೆ ಹಿಂದಿನ ನೆನಪಿಲ್ಲ ಅಷ್ಟೇ. ಹಾಗೆಯೇ ಮುಂದಿನ ಅರಿವೂ ಇಲ್ಲ. ಹುಟ್ಟಿದವನು ಸಾಯುವುದು ಖಂಡಿತ. ಅದೇ ರೀತಿ ಸತ್ತವನು ಮತ್ತೆ ಹುಟ್ಟುವುದು ನಿಶ್ಚಿತ. ಆದ್ದರಿಂದ ಯಾರ ಸಾವಿಗೂ ದುಃಖಿಸಬೇಡ. ಅರ್ಜುನ, ಈ ಯುದ್ಧದಲ್ಲಿ ನೀನು ಕೌರವಾದಿ ದುಷ್ಟರು ನಿಗ್ರಹಿಸಬೇಕೆಂದು ನಾನು ಆಗ್ರಹಪಡಿಸುತ್ತಿದ್ದೇನೆ. ಏಕೆಂದರೆ ದುಷ್ಟರಿಗೆ ಶಿಕ್ಷೆ ವಿಧಿಸುವುದು ನನ್ನ ಕರ್ತವ್ಯವೇ ಆಗಿದೆ. ಕಂಸ, ಶಿಶುಪಾಲ, ದಂತವಕ್ರ ಮೊದಲಾದ ಅಧರ್ಮಿಗಳನ್ನು ಕೊಲ್ಲುವ ಸಲುವಾಗಿ ನಾನು ಈ ಜನ್ಮ ತಾಳಿದ್ದೇನೆ. ಅದೇ ರೀತಿ ಅನ್ಯಾಯದ ಹಾದಿ ಹಿಡಿದಿರುವ ಕೌರವಾದಿಗಳನ್ನು ನಾಶಪಡಿಸುವುದು ನನ್ನ ಕರ್ತವ್ಯವಾಗಿದೆ. ಅದನ್ನು ನಾನು ನಿಮ್ಮ ಮೂಲಕ ಮಾಡಿಸುತ್ತಿದ್ದೇನೆ ಅಷ್ಟೇ. ಆದ್ದರಿಂದ ಅವರ ಸಾವಿಗೆ ನೀವು ಯಾರೂ ಕಾರಣರಲ್ಲ. ಅವರು ತಮ್ಮ ವಿನಾಶವನ್ನು ತಾವೇ ತಂದುಕೊಳ್ಳುತ್ತಿದ್ದಾರೆ. ನೀನು ಖಂಡಿತ ದುಃಖಿಸಬೇಡ. ಅರ್ಜುನ, ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣಾ ಎರಡೂ ನನ್ನ ಕರ್ತವ್ಯವಾಗಿದೆ. ಈ ಸಲುವಾಗಿಯೇ ನಾನು ಹಿಂದೆ ಅನೇಕ ಅವತಾರಗಳನ್ನು ಎತ್ತಿದ್ದೆ. ಮುಂದೆಯೂ ಸಹ ಬೇರೆ ಬೇರೆ ರೂಪಗಳನ್ನು ತಾಳುತ್ತೇನೆ. ಪ್ರಪಂಚದಲ್ಲಿ ಧರ್ಮವು ಕ್ಷೀಣವಾದಾಗಲೆಲ್ಲ ನಾನು ಅವತರಿಸಿ ದುಷ್ಟರನ್ನು ದಂಡಿಸಿ ಶಿಷ್ಟರನ್ನು ಪರಿಪಾಲಿಸಿ ಧರ್ಮದ ಪ್ರತಿಷ್ಠಾಪನೆಯನ್ನು ಮಾಡುತ್ತೇನೆ. ಪಾರ್ಥ, ಧರ್ಮ ಸಂಸ್ಥಾಪನೆಗಾಗಿ ನಾನು ಜನ್ಮ ತಾಳಿದ್ದೇನೆಂದರೆ ನಿನಗೆ ಆಶ್ಚರ್ಯವಾಗುತ್ತಿದೆಯೇ? ಹಾಗಾದರೆ ನಾನು ಯಾರೆಂಬ ಕುತೂಹಲ ಉಂಟಾಗುತ್ತಿರಬಹುದಲ್ಲವೇ ಅರ್ಜುನ? ಸೃಷ್ಟಿಕರ್ತನಾದ ವಿಷ್ಣುವೇ ನಾನು. ಸೃಷ್ಟಿಕರ್ತ ಬ್ರಹ್ಮನು, ಲಯಕರ್ತನಾದ ಈಶ್ವರನು ನನ್ನ ಅಂಶಗಳೇ. 12 ಆದಿತ್ಯರು, 11 ರುದ್ರರು, ಅಷ್ಟವಸುಗಳು, ಯಕ್ಷ, ಗಂಧರ್ವ, ಕಿನ್ನರರು, ಮರುದ್ಗಣಗಳು, ದೇವತೆಗಳು, ನಕ್ಷತ್ರಗಳು, ಚಂದ್ರ, ಸೂರ್ಯರು ನನ್ನಲ್ಲೇ ಇದ್ದಾರೆ. ದೇವತೆಗಳು ಬೃಹಸ್ಪತಿ, ದೇವಸೇನಾನಿ ಸ್ಕಂದ, ಭೃಗು ಮಹರ್ಷಿ, ದೇವರ್ಷಿ ನಾರದ, ಪ್ರಣವವಾದ ಓಂಕಾರ ಎಲ್ಲವೂ ನಾನೇ. ಸಮಸ್ತ ಪ್ರಾಣಿಗಳ ಅಂಶವೂ ನನ್ನಲ್ಲಿದೆ. ಪಾಂಡವ ಕೌರವರಾದ ನಿಮ್ಮನ್ನೂ ಸೇರಿದಂತೆ ನನ್ನಲ್ಲಿಲ್ಲದ ಚರಾಚರ ವಸ್ತುಗಳೇ ಇಲ್ಲ ಎಂದು ಹೇಳಿ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿದ. ಭೂಮಿ ಆಕಾಶಗಳು ತಾಗುವಷ್ಟು ದೊಡ್ಡದಾಗಿ ಬೆಳೆದ ಶ್ರೀಕೃಷ್ಣನ ಶರೀರದಲ್ಲಿ ಸೂರ್ಯ ಚಂದ್ರರಾದಿಯಾಗಿ ಸಮಸ್ತ ದೇವತೆಗಳು, ರಾಕ್ಷಸರು, ಮನುಷ್ಯರು, ಪ್ರಾಣಿಗಳು, ಲೋಕಗಳು, ನಕ್ಷತ್ರಗಳು, ಪರ್ವತ, ಸಮುದ್ರ, ನದಿಗಳು ಅಡಗಿರುವುದನ್ನು ಅರ್ಜುನ ಕಂಡು ಬೆರಗಾದ. ಆನಂತರ ಶ್ರೀಕೃಷ್ಣನು, ಅರ್ಜುನ, ಮೋಹವನ್ನು ಬಿಡು, ಯುದ್ಧ ಮಾಡು, ನಿನ್ನ ಕರ್ತವ್ಯವನ್ನು ನೆರವೇರಿಸಿ ಸತ್ಕೀರ್ತಿಯನ್ನು ಪಡೆ, ಏಳು ಎಂದ. ಶ್ರೀಕೃಷ್ಣನು ಮಾಡಿದ ಉಪದೇಶದಿಂದಲೂ ಅವನು ತೋರಿಸಿದ ವಿಶ್ವರೂಪದಿಂದಲೂ ಅರ್ಜುನ ರೋಮಾಂಚನಗೊಂಡ. ಅವನು ಶ್ರೀಕೃಷ್ಣನಿಗೆ ನಮಸ್ಕಾರ ಮಾಡಿ, ಸ್ವಾಮಿ, ನನ್ನನ್ನು ಆವರಿಸಿದ್ದ ಮೋಹ ದೂರವಾಯಿತು. ನೀನು ಹೇಳಿದಂತೆ ಯುದ್ಧ ಮಾಡುತ್ತೇನೆ ಎಂದು ಹೇಳಿ ಯುದ್ಧ ಸನ್ನದ್ಧನಾದ. ಭಗವಂತನಾದ ಕೃಷ್ಣನು ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ನೀಡಿದ ಉಪದೇಶಾಮೃತವೇ ಭಗವದ್ಗೀತೆ. ಕೌರವರ ಕಡೆಯಲ್ಲಿ ಭೀಷ್ಮನು, ಪಾಂಡವರ ಪರವಾಗಿ ದೃಷ್ಟದ್ಯುಮ್ನನು ಮಾಡಿದ ಸಿಂಹನಾದ ಶಂಖೋದ್ಘೋಷಗಳೊಂದಿಗೆ ಯುದ್ಧ ಆರಂಭವಾಯಿತು. ಎರಡೂ ಕಡೆಗಳವರು ಪರಸ್ಪರರ ಮೇಲೆ ಶಸ್ತ್ರಾಸ್ತ್ರಗಳ ಮಳೆಗಲಿಯರಾರಂಭಿಸಿದರು. ಉಭಯ ಪಕ್ಷಗಳ ವೀರರು ವಿವಿಧ ರೀತಿಯ ದ್ವಂದ್ವ ಯುದ್ಧಗಳನ್ನು ಮಾಡುತ್ತಿದ್ದರು. ಕೆಲವರು ಖಡ್ಗ ಯುದ್ಧ, ಹಲವರು ಗದಾಯುದ್ಧ, ಇನ್ನಿತರು ಧನುರ್ಯುದ್ಧ ಮಾಡುತ್ತಿದ್ದರು. ಖಡ್ಗಗಳ ಚಕಮಕಿಯಲ್ಲಿ ಬೆಂಕಿನ ಕಿಡಿಗಳು ಹಾರುತ್ತಿದ್ದವು. ಗದೆಗಳ ಪ್ರಹಾರದಿಂದ ಸಿಡಿಲಿನಂತೆ ಶಬ್ದ ಉತ್ಪತ್ತಿಯಾಗುತ್ತಿತ್ತು. ಎರಡೂ ಬಣಗಳ ವೀರರ ಧನುಸ್ಸುಗಳಿಂದ ಜಗ್ಗಿಸಿ ಬಿಡಲ್ಪಟ್ಟ ಬಾಣಗಳು ಶತ್ರುಪಕ್ಷದ ಸೈನಿಕರನ್ನು ಆಹುತಿ ತೆಗೆದುಕೊಳ್ಳುತ್ತಿದ್ದವು. ಆ ಮಹಾಧನುಸ್ಸುಗಳ ಠೇಂಕಾರ ಅನವರ್ತ ಕೇಳುತ್ತಲೇ ಇತ್ತು. ಆ ಧನುಸ್ಸುಗಳಿಂದ ಪ್ರದೀಪ್ತವಾದಂಥ ಬಾಣಗಳು ಅವಿರತವಾಗಿ ಹೊರಬರುತ್ತಲೇ ಇದ್ದವು. ಯುದ್ಧದಲ್ಲಿ ಅರ್ಜುನನು ಭೀಷ್ಮನನ್ನು, ಭೀಮಸೇನು ದುರ್ಯೋಧನನನ್ನು, ಸಾತ್ಯಕಿಯು ಕೃತವರ್ಮನನ್ನು, ನಕುಲನು ದುಶ್ಯಾಸನನನ್ನು, ಸಹದೇವನು ಧೃತರಾಷ್ಟ್ರಪುತ್ರನಾದ ದುರ್ಮುಖನನ್ನು, ಯುಧಿಷ್ಠಿರನು ಶಲ್ಯನನ್ನು, ಅಭಿಮನ್ಯು ಬೃಹದ್ಬಲನನ್ನು, ದೃಷ್ಟದ್ಯುಮ್ನನು ದ್ರೋಣರನ್ನು, ದ್ರೌಪದಿಯ ಮಕ್ಕಳಾದ ಉಪಪಾಂಡವರು ತ್ರಿಗರ್ತರಾಜನನ್ನು, ಉತ್ತಮೌಜನು ಕೃಪಾಚಾರ್ಯನು ಎದುರಿಸಿ ಯುದ್ಧ ಮಾಡಿದರು. ಕೌರವ ಪಾಂಡವರ ಸೈನ್ಯಗಳ ರಥ, ಆನೆ, ಕುದುರೆ, ಪದಾತಿಗಳ ಸಾವಿರಾರು ದ್ವಂದ್ವಗಳು ಯುದ್ಧ ನಿರತವಾಗಿದ್ದವು. ಎರಡು ಪಕ್ಷಗಳ ಯೋಧರು ಉನ್ಮತ್ತರಾದವರಂತೆ ಪರಸ್ಪರರ ಮೇಲೆ ಆಕ್ರಮಣ ಪ್ರತ್ಯಾಕ್ರಮಣ ನಡೆಸುತ್ತಿದ್ದರು. ಎಲ್ಲಿ ನೋಡಿದರೂ ಬಾಣ, ಈಟಿ, ಬರ್ಚಿ, ಶೂಲ, ಅಂಕುಶ, ಪರಶುಗಳ ಹಾರಾಟ ತೂರಾಟಗಳೇ ಗೋಚರಿಸುತ್ತಿದ್ದವು. ಸೈನಿಕರು ಒಮ್ಮೆ ಎದುರಾಳಿಗಳ ಪೆಟ್ಟನ್ನು ತಾಳಲಾರದೆ ಚದುರಿ ಹೋಗುತ್ತಿದ್ದರು. ಮತ್ತೊಮ್ಮೆ ಸಂಘಟಿತರಾಗಿ ಶತ್ರುಗಳ ಮೇಲೆ ಬೀಳುತ್ತಿದ್ದರು.
ಯುದ್ಧದ ಮಧ್ಯೆ ಗಟ್ಟಿಯಾಗಿ ರಣಘೋಷ ಮಾಡುತ್ತಿದ್ದರು. ಭೇರಿ, ಕೊಂಬು, ಕಹಳೆ, ತಮಟೆ ಮೊದಲಾದವುಗಳನ್ನು ಬಾರಿಸಿ ಭಾರೀ ಶಬ್ದ ಉಂಟು ಮಾಡುತ್ತಿದ್ದರು. ರಥಗಳಿಂದ ರಥಗಳಿಗೆ ಡಿಕ್ಕಿ ಹೊಡೆಸಿ ಅವುಗಳ ನೊಗಗಳನ್ನು ಮುರಿದು ಹಾಕುತ್ತಿದ್ದರು. ಅದೇ ರೀತಿ ಮದಿಸಿದ ಆನೆಗಳು ಎದುರಾದಿಗಳ ಆನೆಗಳನ್ನು ಎದುರಿಸಿ ತಮ್ಮ ದಂತಗಳಿಂದ ಅವರ ಶರೀರಗಳನ್ನು ಸೀಳಿಬಿಡುತ್ತಿದ್ದವು. ಹೀಗೆ ಆನೆಗಳ ದಂತಗಳಿಂದಲೂ ಯೋಧರ ಪ್ರಯೋಗಿಸುತ್ತಿದ್ದ ಶಸ್ತ್ರಾಸ್ತ್ರಗಳಿಂದಲೂ ಅಂಗೋಪಾಂಗಗಳಿಗೆ ಪೆಟ್ಟು ತಿಂದ ಗಜಗಳು ಚೀತ್ಕರಿಸುತ್ತಿದ್ದವು. ಕೆಲವು ಆನೆಗಳು ಪ್ರಾಣವನ್ನು ತೊರೆದು ಕೆಳಗೆ ಬೀಳುತ್ತಿದ್ದವು. ಮತ್ತೆ ಕೆಲವು ಭಯಂಕರವಾಗಿ ಶಬ್ದ ಮಾಡುತ್ತಾ ದಿಕ್ಕಾಪಾಲಾಗಿ ಓಡುತ್ತಿದ್ದವು. ಆಗ ಸಾವಿರಾರು ಸೈನಿಕರು ಅವುಗಳ ಕಾಲ್ತುಳಿತಕ್ಕೆ ಸಿಕ್ಕು ದೊಡ್ಡ ನರಮೇಧವೇ ಆಗುತ್ತಿತ್ತು. ಅಶ್ವ ಸೈನಿಕರು ಪರಸ್ಪರ ಈಟಿಗಳನ್ನು ಪ್ರಯೋಗಿಸುತ್ತಾ ಕುದುರೆಗಳನ್ನು, ಸವಾರರನ್ನು ಸಂಹರಿಸುತ್ತಿದ್ದರು. ಶತ್ರುಗಳ ಮೇಲೆಯೇ ಕುದುರೆಗಳನ್ನು ಹಾರಿಸಿಬಿಡುತ್ತಿದ್ದರು. ಅಶ್ವ ಸೈನಿಕರು ಪ್ರಯೋಗಿಸುತ್ತಿದ್ದ ಶಕ್ತಾಯುಧಗಳಿಂದ ಎದುರು ಸೈನ್ಯದ ಕುದುರೆ ಸವಾರರ ಕವಚಗಳು ಭೇದಿಸಲ್ಪಟ್ಟು ದೇಹವು ಛಿದ್ರ ಛಿದ್ರವಾಗುತ್ತಿತ್ತು. ಹೀಗೆ ಪೆಟ್ಟು ತಿಂದ ಸವಾರರು ದಪ್ಪೆಂದು ಕೆಳಗೆ ಬಿದ್ದಾಗ ಕುದುರೆಗಳ ಹುಚ್ಚೆದ್ದು ಕುಣಿದು ಓಡುತ್ತಿದ್ದವು. ಪದಾತಿಗಳು ವೀರಾವೇಶದಿಂದ ಖಡ್ಗಗಳಿಂದಲೂ ಧನುಸ್ಸುಗಳಿಂದಲೂ ಗಂಡು ಗೊಡಲಿಗಳಿಂದಲೂ ಗದೆಗಳಿಂದಲೂ ಒಬ್ಬರನ್ನೊಬ್ಬರು ಪ್ರವಹಿಸುವ ಆಶಯದಿಂದ ರಭಸದಿಂದ ರಣಾಂಗಣದಲ್ಲಿ ಓಡಾಡುತ್ತಿದ್ದರು. ವೀರರ ಕೈಗಳಲ್ಲಿ ವರಸೆಯಾಗಿ ತಿರುಗಿಸುತ್ತಲ್ಪಟ್ಟಿದ್ದ ಕತ್ತಿಗಳು ಶತ್ರುಗಳ ಕುತ್ತಿಗೆಗಳನ್ನು ಕತ್ತರಿಸಿ ಚೆಲ್ಲುತ್ತಿದ್ದವು. ಅನೇಕ ಸೈನಿಕರು ತಮ್ಮ ಶರೀರದ ವಿವಿಧ ಭಾಗಗಳು ಛಿದ್ರ ಛಿದ್ರವಾಗಿದ್ದರೂ ಸಹ ವೀರಾವೇಶದಿಂದ ಕಾದುತ್ತಲೇ ಇದ್ದರು. ಹೀಗೆ ನೋಡುತ್ತಿದ್ದಂತೆ ಸಹಸ್ರಾರು ಯೋಧರು ರಣರಂಗದಲ್ಲಿ ಮಡಿದು ಬಿದ್ದರು. ಹಲವರು ಶಸ್ತ್ರಾಸ್ತ್ರಗಳಿಂದ ಗಾಯಗೊಂಡು ನೆಲದ ಮೇಲೆ ಹೊರಳಾಡುತ್ತಿದ್ದರು. ಆನೆಗಳಿಂದ ತುಳಿಯಲ್ಪಟ್ಟವರು, ಕುದುರೆಗಳಿಂದ ಎಸೆಯಲ್ಪಟ್ಟವರು ವಿಲಿವಿಲಿ ಒದ್ದಾಡುತ್ತಾ ಆರ್ತನಾದ ಮಾಡುತ್ತಿದ್ದರು. ಮೊದಲನೆಯ ದಿನದ ಯುದ್ಧದಲ್ಲಿ 2 ಕಡೆ ಅಪಾರ ಸಾವು ನೋವುಗಳಾದವು. ಪಾಂಡವರ ಕಡೆ ಉತ್ತರ ಕುಮಾರನು ಶಲ್ಯನಿಂದಲೂ ವಿರಾಟನ ಸೇನಾಪತಿಯಾದ ಶ್ವೇತನು ಭೀಷ್ಮನಿಂದ ಹತರಾದರು. 2 ಮತ್ತು 3ನೇ ದಿನಗಳ ಯುದ್ಧದಲ್ಲೂ ಎರಡೂ ಪಕ್ಷದಲ್ಲಿ ಅಪಾರ ಹಾನಿಯುಂಟಾಯಿತು. ಆದರೆ ಪ್ರಮುಖರ ಸಾವು ನೋವುಗಳಿರಲಿಲ್ಲ. 4ನೇ ದಿನದ ಯುದ್ಧದಲ್ಲಿ ಕೌರವರು ರಚಿಸಿದ ವ್ಯಾಲವೆಂಬ ವ್ಯೂಹಕ್ಕೆ ಪ್ರತಿಯಾಗಿ ಅರ್ಜುನ ಮಹಾವ್ಯೂಹವೊಂದನ್ನು ರಚಿಸಿದನು. ಅಂದಿನ ಯುದ್ಧದಲ್ಲಿ ಭೀಮನು ಕೌರವರ ಪಕ್ಷದಲ್ಲಿದ್ದ ಮಗಧ ದೇಶದ ಗಜಸೈನ್ಯದೊಡನೆ ಘೋರವಾದ ಕಾಳಗ ನಡೆಸಿದನು. ಅವನು ಆನೆಗಳ ನಡುವೆ ನುಗ್ಗಿ ಅವುಗಳನ್ನು ತಂಡೋಪತಂಡವಾಗಿ ಸಂಹಾರ ಮಾಡುತ್ತಾ ರಣರಂಗದಲ್ಲಿ ಸಂಚರಿಸತೊಡಗಿದನು. ಭೀಮಸೇನನ ಒಂದೊಂದು ಗದಾಪ್ರಹಾರಕ್ಕೂ ಒಂದೊಂದು ಆನೆಯು ಸತ್ತು ಬೀಳುತ್ತಿತ್ತು. ಅನೇಕ ಆನೆಗಳ ದಂತಗಳು ಒಡೆದು ಹೋದವು, ಸೊಂಡಿಲುಗಳು ಭಗ್ನವಾದವು, ಕಾಲುಗಳು ಮುರಿದು ಹೋದವು. ತಮ್ಮ ಸಮೂಹಕ್ಕಾದ ಆಘಾತದಿಂದ ಆನೆಗಳು ಭಯಗೊಂಡು ಘೀಳಿಡುತ್ತಾ ಚೆಲ್ಲಾಪಿಲ್ಲಿಯಾಗಿ ಓಡಿದವು. ಭೀಮಸೇನನ ಗದಾಪ್ರಯೋಗದಿಂದ ಹೆಚ್ಚು ಕಡಿಮೆ ಮಗಧ ಸೇದದ ಇಡೀ ಗಜಸೈನ್ಯ ನಾಶ ಹೊಂದಿತು. ಆನಂತರ ಭೀಮನು ರಥದಲ್ಲಿ ಕುಳಿತು ಯುದ್ಧ ಆರಂಭಿಸಿ ಧೃತರಾಷ್ಟ್ರನ 8 ಮಕ್ಕಳನ್ನು ಕೊಂದನು. ದೃಷ್ಟದ್ಯುಮ್ನನು ಕೌರವ ಸೇನೆಯ ದಮನರೆಂಬ ರಥಿಕನನ್ನು, ಶಲ್ಯನ ಮಗನನ್ನೂ ಸಂಹರಿಸಿದನು. 5ನೇ ದಿನದ ಯುದ್ಧದಲ್ಲಿ ಕೌರವರ ಮಕರ ವ್ಯೂಹಕ್ಕೆ ಪ್ರತಿಯಾಗಿ ಪಾಂಡವರು ಶೇನ ವ್ಯೂಹವನ್ನು ರಚಿಸಿದರು. ಅಂದಿನ ಘೋರವಾದ ಯುದ್ಧದಲ್ಲಿ ಅರ್ಜುನನೊಬ್ಬನೇ ಹಲವು ಸಹಸ್ರ ಕುರು ಸೈನಿಕರನ್ನು ಕೊಂದನು. ಪಾಂಡವರ ಕಡೆಗೆ ಸಾತ್ಯಕಿಯ 10 ಮಕ್ಕಳು ಸತ್ತರು. 6ನೇ ದಿವಸ ಪಾಂಡವರು ಮಕರ ವ್ಯೂಹವನ್ನು, ಕೌರವರು ಕ್ರೌಂಚ ವ್ಯೂಹವನ್ನು ರಚಿಸಿಕೊಂಡು ಯುದ್ಧ ಮಾಡಲಾರಂಭಿಸಿದರು. ಸಾವಿರಾರು ರಥಿಕರು, ಅಶ್ವ ಸೈನಿಕರು ಅಂದಿನ ಯುದ್ಧದಲ್ಲಿ ಮಡಿದರು. ಭೀಷ್ಮನು ತನ್ನ ಪ್ರಖರವಾದ ಅಸ್ತ್ರಗಳಿಂದ ಪಾಂಡವರ ಕಡೆಯ ಕೇಕೆಯ ಮತ್ತು ಪಾಂಚಾಲ ಸೈನಿಕರನ್ನು ಬಗ್ಗು ಬಡಿದನು. 7ನೇ ದಿನದ ಯುದ್ಧದಲ್ಲಿ ಪಾಂಡವರ ಕಡೆಯ ಶಂಖರೆಂಬ ರಥಿಕರನ್ನು ದ್ರೋಣರು ಸಂಹರಿಸಿದರು. 8ನೇ ದಿನ ನಡೆದ ಕಾಳಗದಲ್ಲಿ ಭೀಮನು ಧೃತರಾಷ್ಟ್ರನ 17 ಮಕ್ಕಳನ್ನು ಕೊಂದನು. 9ನೇ ದಿನದ ಯುದ್ಧದಲ್ಲಿ ಭೀಮನು ಕೌರವರ ಕಡೆಯ ಭಗದತ್ತನ ಸಹಸ್ರಾರು ಆನೆಗಳನ್ನು ಸಂಹರಿಸಿದನು. ಈ ಯುದ್ಧದಲ್ಲಿ ಪ್ರತಿದಿನ 2 ಕಡೆಯ ವೀರಾಧಿವೀರರು ಮಹಾಪರಾಕ್ರಮದಿಂದ ಕಾದುತ್ತಿದ್ದರು. ಯುದ್ಧದ ವಿವಿಧ ಕೌಶಲ್ಯಗಳನ್ನು ಪ್ರದರ್ಶಿಸುತ್ತಿದ್ದರು. ಎದುರಾಳಿಗಳು ಕೊಂಚ ನಿಷ್ಕ್ರಿಯರಾಗಿದ್ದರೆ ಅವರ ಮೇಲೆ ಆಕ್ರಮಣ ನಡೆಸುತ್ತಿದ್ದರು. ಶತ್ರುಗಳ ಕೈ ಬಲವಾದರೆ ತಾವು ಪಲಾಯನ ಮಾಡುತ್ತಿದ್ದರು. ಸೇನಾಪತಿಗಳು ಪ್ರತಿದಿನ ಒಂದೊಂದು ವ್ಯೂಹವನ್ನು ರಚಿಸುತ್ತಿದ್ದರು. ಎದುರಾಳಿಗಳನ್ನು ಆಕ್ರಮಿಸಲು ಸುಲಭವಾಗುವಂತೆಯೂ ಆದರೆ ಅವರ ಆಘಾತಕ್ಕೆ ತಾವು ಸಿಲುಕಿಕೊಳ್ಳದಂತೆಯೂ ವಿವಿಧ ಪ್ರಕಾರಗಳಲ್ಲಿ ಸೈನ್ಯವನ್ನು ಸಜ್ಜುಗೊಳಿಸುತ್ತಿದ್ದ ವ್ಯೂಹಗಳಿಗೆ ವಿರುದ್ಧವಾಗಿ ಎದುರು ಸೈನ್ಯದವರು ಪ್ರತಿವ್ಯೂಹವನ್ನು ರಚಿಸಿ ಕಾದುತ್ತಿದ್ದರು. ಕ್ರೌಂಚಾರುಣ, ಗಾರುಡ, ಶ್ವೇನ, ಅರ್ಧಚಂದ್ರ, ವ್ಯಾಲ, ಮಕರ, ಸೂಚೀಮುಖ, ಮಂಡಲವಜ್ರ, ಶೃಂಗಾಟಕ ಇತ್ಯಾದಿ ಪ್ರಮುಖ ವ್ಯೂಹಗಳ ರಚನೆಯಲ್ಲಿ 2 ಪಕ್ಷದ ಸೇನಾಪತಿಗಳು ಚತುರರಾಗಿದ್ದರು. ಎದುರು ಬದರು ಪಂಗಡಗಳಿಂದ ಪ್ರಯೋಗಿಸಲ್ಪಡುತ್ತಿದ್ದ ಅಸ್ತ್ರ ಶಸ್ತ್ರಗಳ ಘರ್ಷಣೆಯಿಂದ ಕಿವಿ ಗಡಚಕ್ಕುವಂತೆ ಶಬ್ದವಾಗುತ್ತಿತ್ತು.
ಕಣ್ಣು ಕೋರೈಸಿ ಹೋಗುವಂತೆ ಪ್ರಖರವಾದ ಬೆಂಕಿಯ ಕಿಡಿಗಳು ಉತ್ಪತ್ತಿಯಾಗುತ್ತಿದ್ದವು. ಈಟಿ, ಭರ್ಚಿ, ಶೂಲ, ಕತ್ತಿಗಳ ತಿಕ್ಕಾಟದ ಶಬ್ದ, ಸೈನಿಕರು ಮಾಡುತ್ತಿದ್ದ ಸಿಂಹನಾದಗಳು, ಶಂಖೋದ್ಘೋಷಗಳು, ರಣೋತ್ಸಾಹದ ಹಿಡಿ, ಬಡಿ, ಕೊಲ್ಲು ಎಂಬ ಕೂಗುಗಳು ದಿಗಂತವನ್ನು ವ್ಯಾಪಿಸುತ್ತಿದ್ದವು. ಧನುಸ್ಸುಗಳ ಠೇಂಕಾರ, ಕತ್ತಿಗಳ ಖಣಿಖಣಿಲು ಧ್ವನಿಗಳು ಎದುರಾಳಿಗಳ ಹೃದಯದಲ್ಲಿ ಭೀತಿಯ ಸಂಚಾರವನ್ನು ಉಂಟು ಮಾಡುತ್ತಿದ್ದವು. ಹೀಗೆ ದೀರ್ಘವಾಗಿ ನಡೆಯುತ್ತಿದ್ದ ಯುದ್ಧದಲ್ಲಿ ಗಾಯಗೊಂಡವರ, ಮರಣೋನ್ಮುಖರಾಗಿದ್ದವರ ಚೀತ್ಕಾರಗಳಿಗೆ ಪ್ರತ್ಯುತ್ತರವೆಂಬಂತೆ ಸನಿಹದಲ್ಲೇ ಗುಳ್ಳೆ ನರಿಗಳು ಊಳಿಡುತ್ತಿದ್ದವು. ಲಕ್ಷಾವಧಿ ಸೈನಿಕರ, ಆನೆ ಮತ್ತು ಕುದುರೆಗಳ ಮರಣಾಂತಿಕ ಗಾಯಗಳಿಂದ ರಕ್ತವು ಸುರಿಸುರಿದು ಅದೊಂದು ದೊಡ್ಡ ಸರೋವರವಾಗಿಬಿಟ್ಟಿತು. ಆ ಸರೋವರದ ಸುತ್ತಲೂ ಹದ್ದುಗಳು ಹಾರಾಡುತ್ತಿದ್ದವು. ಆಗಾಗ ಸರ್ರನ್ನೇ ಕೆಳಗಿಳಿದು ಗಾಯಗೊಂಡು ಬಿದ್ದಿದ್ದವರ ಕಣ್ಣುಗಳನ್ನು ಕುಕ್ಕಿಬಿಡುತ್ತಿದ್ದವು. ಅವರ ಕೈಕಾಲುಗಳನ್ನು ತುಂಡರಿಸಿ ಕೊಕ್ಕಿನಲ್ಲಿ ಸಿಕ್ಕಿಸಿಕೊಂಡು ರಿವ್ವನೆ ಹಾರಿ ಹೋಗುತ್ತಿದ್ದವು. ಇಂಥ ಭಯಾನಕ ದೃಶ್ಯಗಳನ್ನು ನೋಡಿಯೇ ಅದೆಷ್ಟೋ ಮಂದಿ ಎದೆ ಒಡೆದು ಪ್ರಾಣ ಬಿಟ್ಟರು. ದಿನ ಕಳೆದಂತೆ ಮಡಿದು ಬಿದ್ದವರ ರಾಶಿ ಬೆಳೆಯುತ್ತಾ ಬಂತು. ರಕ್ತದ ಮಡುವು ದೊಡ್ಡದಾಗುತ್ತಲೇ ಹೋಯಿತು.